ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಶನಿವಾರ ಚಾಮರಾಜನಗರದಿಂದ ಬೆಂಗಳೂರು ಕಡೆಗೆ ಶಿವರಾಜ್ ತಂಗಡಿಗೆಯವರು ಹೊರಟಿದ್ರು. ಇಲಾಖೆ ಕೆಲಸದ ನಿಮಿತ್ತವಾಗಿ ಚಾಮರಾಜನಗರಕ್ಕೆ ಸಚಿವರು ಹೋಗಿದ್ರು. ಚಾಮರಾಜನಗರದಿಂದ ಬೆಂಗಳೂರು ಕಡೆಗೆ ಅವರು ವಾಪಸ್ ಆಗ್ತಾ ಇದ್ರು. ಆಗ ಬರಸಿಡಿಲಂತೆ ಬಂದಿದ್ದ ನ್ಯೂಸ್ ಯಾವುದು ಗೊತ್ತಾ? TB ಡ್ಯಾಮ್ನ 19ನೇ ಗೇಟ್ ಒಡೆದು ಹೋಗ್ಬಿಟ್ಟಿದೆ, ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರಗಡೆ ಹೋಗ್ತಾ ಇದೆ. ಒಂದು ಕಹಿ ಸುದ್ದಿ ಸಚಿವರ ಕಿವಿಗೆ ಬೀಳುತ್ತೆ. 19ನೇ ಕ್ರೆಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುವಂಥ ಸುದ್ದಿ ಅದು. ತಂಗಡಿಗೆ ಏನಾಗ್ಬಿಡ್ತಾರೆ, ಮೊದಲಿಗೆ ಅವ್ರಿಗೂ ಆಘಾತ ಆಗುತ್ತೆ, ಆಮೇಲೆ ಅಲರ್ಟ್ ಆಗ್ತಾರೆ ಅವರು. ಇಲ್ಲ ನಾವು ಇದನ್ನೇನಾದರೂ ಮಾಡಿ ತಡೆಯುವಂಥ ಒಂದು ಪ್ರಯತ್ನಕ್ಕೆ ಈ ಕ್ಷಣದಿಂದನೇ ಮುಂದಾಗಬೇಕು ಅಂತ ಹೇಳಿ ತಕ್ಷಣ ಅವ್ರ ಕಾರ್ನ ಹೊಸಪೇಟೆ ಕಡೆಗೆ ತಿರುಗಿಸ್ತಾರೆ ಅವರು. ಊಟ ಕೂಡ ಮಾಡಿರಲ್ಲ, ಕೇವಲ 4 ಗಂಟೆಯಲ್ಲಿ ಹೊಸಪೇಟೆಗೆ ತಲುಪ್ತಾರೆ ಸಚಿವರು. 4 ಗಂಟೆಗಳಲ್ಲಿ ಹೊಸಪೇಟೆ ರೀಚ್ ಆಗ್ತಾರೆ. ಸಚಿವರು ಬಂದು ನೋಡಿದಾಗ 19ನೇ ಗೇಟ್ನಿಂದ ಧಾರಾಕಾರವಾಗಿ ನೀರು ಹರಿತಾ ಇತ್ತಲ್ಲಿ. ಗೇಟೇ ಕೊಚ್ಕೊಂಡು ಹೋಗ್ಬಿಟ್ಟಿತ್ತಲ್ಲ. ಒಂದೇ ಗೇಟ್ನಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇತ್ತು. ನೀರಿನ ಒತ್ತಡ ತಾಳಲಾರದೆ ಒಂದು ರೀತಿ ಡ್ಯಾಮೇ ನಡುಗದಂಥ ಅನುಭವ ಅದು. ಅಷ್ಟು ರಭಸವಾಗಿರುತ್ತಲ್ಲ ಆಗ, ಅದರ ಶಬ್ದ ಕಂಪನ ಎಲ್ಲವೂ ಆ ಥರ ಕಾಣಿಸುತ್ತೆ ನಮಗೆ. ತಕ್ಷಣ ಎಲ್ಲ ಕ್ರೆಸ್ಟ್ ಗೇಟ್ಗಳನ್ನು ಓಪನ್ ಮಾಡಿಸಿದ್ದು ಇದೇ ಶಿವರಾಜ್ ತಂಗಡಿಗೆ. ನಿಮಗೆ ಒಂದೇ ಒಂದು ಗೇಟ್ ಕೊಚ್ಕೊಂಡು ಹೋಗ್ಬಿಟ್ಟಾಗ ಯಾರೋ ನೀರು ಬಿಟ್ಟಿರಲಿಲ್ಲ ಅಲ್ಲಿ. ಗೇಟೇ ಕೊಚ್ಕೊಂಡು ಹೋಗಿ ನೀರು ಆಚೆ ಹೋಗ್ತಿತ್ತು ಅಷ್ಟೇ. ಅವಾಗೇನಾಗ್ಬಿಡುತ್ತೆ, ಒತ್ತಡ ಜಾಸ್ತಿ ಇರುತ್ತೆ, ಇಡೀ ಡ್ಯಾಮ್ ಅಲುಗಾಡುವಂಥ ಒಂದು ಶಬ್ದ ಇರುತ್ತೆ ಅಲ್ಲಿ. ಆಗೇನು ಮಾಡ್ತಾರೆ ಅವರು, ಇಲ್ಲ ನೀವು ಒಂದೇ ಒಂದು ಗೇಟ್ ಓಪನ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ, ಈಗ ಎಲ್ಲ ಗೇಟ್ಗಳು ಓಪನ್ ಮಾಡಿಬಿಡಿ ಈಗ. ಆವಾಗ ಈ ಒಂದೇ ಒಂದು ದ್ವಾರದ ಮೇಲಿರ್ತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ, ಎಲ್ಲ ದ್ವಾರಗಳಿಂದ ಸಮ ಪ್ರಮಾಣದಲ್ಲಿ ನೀರು ಹರಿಯೋಕ್ಕೆ ಶುರುವಾಗುತ್ತೆ ಅಂತ ಹೇಳಿ ತಂಗಡಿಗೆ ಐಡಿಯಾ ಕೊಡ್ತಾರೆ ಅವರು. ಸ್ಥಳದಲ್ಲೇ ಐಡಿಯಾ ಮಾಡಿ, ಯಾಕೆಂದರೆ ಹೇಳಿದ್ರೆ ಒಂದೇ ಒಂದು ನೀವು ಆ ಥರ ಗೇಟ್ ಓಪನ್ ಮಾಡಿಬಿಟ್ಟಾಗ ಒತ್ತಡ ಜಾಸ್ತಿಯಾಗಿ ಅಣೆಕಟ್ಟೆನೇ ನಿಮಗೆ ಕಿತ್ತು ಹೋಗ್ಬಿಟ್ರೆ ಏನು ಮಾಡ್ತೀರಿ? ಗೇಟ್ ಕಿತ್ತು ಹೋದರೆ ಏನೋ ವ್ಯವಸ್ಥೆ ಮಾಡ್ಕೊಳ್ಬಹುದು, ಅಣೆಕಟ್ಟೆನೇ ಬಿರುಕ್ಬಿಟ್ಟುಬಿಟ್ರೆ ಆ ರಭಸಕ್ಕೆ ಇವರೇನು ಮಾಡ್ತಾರೆ, ಎಲ್ಲ ಕಡೆಯಿಂದ ಓಪನ್ ಮಾಡ್ರಪ್ಪ, ಸಮ ಪ್ರಮಾಣದಲ್ಲಿ ನೀರು ಹರಿದಾಗ ಒಂದು ಕಡೆ ಒತ್ತಡ ತಪ್ಪುತ್ತೆ ಅಂತ ಐಡಿಯಾ ಕೊಡ್ತಾರೆ. ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ರು ಅಂತ ಹೇಳ್ಬಹುದು.